ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ಅಡುಗೆ ಮಾಡ್ತಾ ನನ್ನ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬೆಳಿಗ್ಗೆ ಮಗಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಟಿಫಿನ್ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಅಡುಗೆ ಮಾಡೋಣ ಅಂತ ಪ್ರಿಪೇರ್ ಆಗ್ತಾಯಿದ್ದೆ. ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಬೆಂಡೆಕಾಯಿ ಫ್ರಿಜ್ಜಲ್ಲಿತ್ತು. ಬೆಂಡೆಕಾಯಿ ಕರಿ ಮಾಡಿದ್ರಾಯ್ತು ಅಂತ ಹೇಳಿ ಬೆಂಡೆಕಾಯಿನ ನೀಟಾಗಿ ತೊಳ್ಕೊಂಡು ಸ್ವಲ್ಪ ಆರಾಕ್ಬಿಟ್ಟಿದ್ದೆ. ಇದು ಕರಿಗೆ ಏನೇನು ಬೇಕಂದರೆ ಒಂದು ಮಿಕ್ಸಿ ಜಾರ್ಗೆ ಒಂದು ಟೊಮೆಟೊನ ಹೆಚ್ಚಾಕೊಂಡಿದ್ದೀನಿ, ಮತ್ತು ಒಂದು ಈರುಳ್ಳಿನೂ ಹೆಚ್ಚಾಕೋತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹೆಸರುಗಳನ್ನ ಬಿಡಿಸಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇವಾಗ ಒಂಚೂರು ಹುಣಸೆ ಹಣ್ಣು, ಚೂರು ಸಾಕು, ಯಾಕಂದರೆ ಆಲ್ರೆಡಿ ನಾವು ಟೊಮೆಟೊನ ಹಾಕ್ಕೊಂಡಿದ್ದೀವಲ್ಲ, ಜಾಸ್ತಿ ಹುಳಿ ಏನು ಬೇಡ. ಮತ್ತು ಇದಕ್ಕೊಂದು ಸ್ವಲ್ಪ ಶುಂಠಿ ಒಂಚೂರು ಸಾಕು. ಆಮೇಲೆ ಮತ್ತು ಒಂದು ಸ್ವಲ್ಪ ಕೊಬ್ಬರಿನ ನಾನು ಹೆಚ್ಚಿಟ್ಕೊಂಡಿದ್ದೆ, ಒಂದು ಬೌಲಷ್ಟು ಕೊಬ್ಬರಿನ ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದಾಯಿತು. ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಅದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕಾಳುಮೆಣಸು ಮತ್ತು ಒಂದು ಸ್ವಲ್ಪ ಜೀರಿಗೆ, ಇವು ಮೂರನ್ನು ಮಿಕ್ಸ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇವೆಲ್ಲ ಮಿಶ್ರಣನ ನಾನು ಮಿಕ್ಸಿ ಮಾಡಿ ಮಸಾಲೆಗೆ ರೆಡಿ ಮಾಡ್ಕೊತಿದ್ದೀನಿ. ಇಲ್ಲಿ ನೋಡಿ, ಎಲ್ಲ ರುಬ್ಬಿದ್ದೀನಿ. ಇವಾಗ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಆರಿದೆ, ಇವಾಗೆಲ್ಲ ಹಸಿ ಇದು ಎಲ್ಲ ಹೋಗಿದೆ. ಅದನ್ನು ಹೆಚ್ಚಿ ಇಲ್ಲಿ ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನಾನು ಮಾಡುವಂಥ ಅಡುಗೆಗಳು ತುಂಬ ಸರಳವಾಗಿರುತ್ತೆ ಮತ್ತು ಸುಲಭವಾಗಿರುತ್ತೆ. ಸ್ವಲ್ಪ ಜನಕ್ಕೆ ಅವ್ರು ಮಾಡುವಂಥ ಅಡುಗೆಗಳಿಂದ ಆಗುವಂಥ ಆರೋಗ್ಯ ಲಾಭಗಳು ಏನು ಅಂತ ಗೊತ್ತಿರೋದಿಲ್ಲ. ನಾನು ಇಲ್ಲಿ ಅಡುಗೆ ಮಾಡ್ತಾ ಅದರಿಂದ ಆಗುವಂಥ ಆರೋಗ್ಯ ಲಾಭಗಳನ್ನು ತಿಳಿಸ್ಕೊಡ್ತಾ ಇರ್ತೀನಿ. ಇಲ್ಲಿ ಸ್ವಲ್ಪ ಜನಕ್ಕೆ ಏನಂದರೆ ಕೆಲವೊಂದಿಷ್ಟು ತರಕಾರಿಗಳು ಇಷ್ಟ ಆಗಲ್ಲ, ಅಥವಾ ತಿನ್ನೋದಕ್ಕೆ ಇಷ್ಟಪಡ್ತಿರೋದಿಲ್ಲ. ಅಂಥ ಟೈಮಲ್ಲಿ ಅವ್ರಿಗೆ ಅದರಿಂದ ಆಗುವಂಥ ಆರೋಗ್ಯ ಲಾಭಗಳೇನು ಅಂತ ನಾವು ತಿಳಿಸಿ ಹೇಳಿದಾಗ ಬಹುಶಃ ಅವರು ಮನಸ್ಸು ಚೇಂಜ್ ಮಾಡ್ಕೋಬೋದು. ಅದಕ್ಕಾಗಿ ನಾನು ಅಡುಗೆ ಮಾಡ್ತಾ ಅದರ ಒಟ್ಟಿಗೆ ಅದರ ಪ್ರಯೋಜನಗಳೇನು, ಅದರಿಂದ ನಮಗೆ ಆಗುವಂಥ ಆರೋಗ್ಯದಾಯಕ ಲಾಭಗಳು ಯಾವ್ಯಾವು ಅಂತ ಹೇಳ್ತಾ ಇರ್ತೀನಿ. ಇಲ್ಲಿ ಬೆಂಡೆಕಾಯಿಂದ ಆಗುವಂಥ ಆರೋಗ್ಯ ಲಾಭಗಳು ಏನಂದರೆ, ಇದು ಮಧುಮೇಹನ ನಿಯಂತ್ರಣದಲ್ಲಿ ಇಡೋಕ್ಕೆ ಸಹಕಾರಿಯಾಗಿರುತ್ತೆ, ಮತ್ತು ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಮಲಬದ್ಧತೆ ಸಮಸ್ಯೆ ಇರೋರು ಇದನ್ನು ವೀಕ್ಲಿ 2 ಅಥವಾ 3 ಟೈಮ್ಸ್ ತಿಂತಾ ಬರೋದ್ರಿಂದ ಮಲಬದ್ಧತೆ ಸಮಸ್ಯೆಯಿಂದ ಪರಿಹಾರ ಕಂಡುಕೊಳ್ಬೋದು. ಮತ್ತು ತುಂಬ ಜನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಯಾರ್ಯಾರು ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇದರಿಂದ ನಮಗೂ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕೋಕ್ಕೆ. ಮತ್ತು ಇದರಲ್ಲಿ ನಿಮಗೆ ಕೆಲವೊಂದಿಷ್ಟು ಟಿಪ್ಗಳು ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಒಳ್ಳೆಯದನ್ನು ಶೇರ್ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದು, ಕೆಟ್ಟದ್ದಂತೂ ಆಗೋದಿಲ್ಲ ಅಲ್ವಾ. ಮತ್ತು ಏನಂದರೆ, ಕೆಲವೊಂದಿಷ್ಟು ತರಕಾರಿಗಳಿಂದ ಆಗುವಂಥ ಪ್ರಯೋಜನಗಳನ್ನು ತಿಳ್ಕೊಂಡ ಮೇಲೆ ಮನಸ್ಸು ಕೂಡ ಚೇಂಜ್ ಆಗುತ್ತೆ. ನಾವು ಇದನ್ನ ವೀಕ್ಲಿ 1 ಟೈಮ್ ಆದರೂ ತಿನ್ನಬೇಕು ಅಂತ. ಇಲ್ಲಿ ನಾನು ಅನ್ನಕ್ಕೆ ಇಟ್ಕೊಂಡಿದ್ದೆ, ಅನ್ನನೂ ಆಯಿತು. ಇವಾಗ ನಾವು ಬೆಂಡೆಕಾಯಿ ಕರಿಗೆ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ಇಲ್ಲಿನ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೆ. ಅದು ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ, ಮತ್ತು ಅದು ಸ್ವಲ್ಪ ಚಿಟ್ಪಟ ಅಂದ ತಕ್ಷಣ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡೆ. ಇವಾಗ ನಾನು ರುಬ್ಬಿರೋ ಅಂಥ ಮಸಾಲೆನ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದು ಹಾಕ್ಕೊಟ್ಟಾದಮೇಲೆ ಒಂದು ಸ್ವಲ್ಪ ಇದು ಬೇಯಬೇಕು ಎಣ್ಣೆಯಲ್ಲಿ. ಒಂಚೂರು ಎಣ್ಣೆ ಬಿಟ್ಕೊಂಡಾದಮೇಲೆ ಇದಕ್ಕೊಂದು ಸ್ವಲ್ಪ ಸಾಲ್ಟನ್ನ ಸೇರಿಸ್ಕೊಂಡ್ಬಿಡೋಣ. ಸಾಲ್ಟು ನಿಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ನೋಡಿ, ನಾನಿಲ್ಲಿ 1 ಸ್ಪೂನಷ್ಟು ಸಾಲ್ಟನ್ನ ಸೇರಿಸ್ಕೊಂಡೆ. ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ಳೋಣ, ಮತ್ತು ಒಂದು ಸ್ವಲ್ಪ ಅಚ್ಚ ಖಾರದ ಪೌಡರು, ಇವೆಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಇದೆಲ್ಲ ಮಿಕ್ಸ್ ಆಗಿ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ಒಂಚೂರು ಇದಕ್ಕೆ 1ರಿಂದ 1.5 ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಈ ಗ್ಯಾಪಲ್ಲಿ ನಾನು ಒಂದು ಸ್ವಲ್ಪ ಇದು ಕುದಿಯೋಕ್ಕೆ ಬಿಟ್ಟಿದ್ದೆ. ಈ ಗ್ಯಾಪಲ್ಲಿ ನಾನು ಸ್ವಲ್ಪ ಮಜ್ಜಿಗೆ ಸಾಂಬಾರಿಗೆ ಏನೇನು ಬೇಕೋ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮಜ್ಜಿಗೆ ಸಾಂಬಾರಿಗೆ ನಾನಿಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿ, ನೀರು ಹಾಕಿ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದೇ ಪಾತ್ರೆಯಲ್ಲಿ ನಾನು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಗ್ಗರಣೆಗೆಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಎಲ್ಲ ಹಾಕ್ಕೊಂಡೆ. ಇದು ಸ್ವಲ್ಪ ತಣ್ಣಗಾದಮೇಲೆ ನಾನು ಇದನ್ನ ಮಜ್ಜಿಗೆಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಇಲ್ಲಿ ನೋಡಿ, ಕರಿನೂ ರೆಡಿಯಾಗಿದೆ. ಇಲ್ಲಿ ಮಜ್ಜಿಗೆ ಸಾಂಬಾರು ಕೂಡ ರೆಡಿ ಆಯಿತು. ಇವಾಗ ಇನ್ ಬಿಟ್ವೀನ್ ನನ್ನ ಮಗ ಒಂದು ಸ್ವಲ್ಪ ಅಳ್ತಾ ಇದ್ದ, ಕಿರಿಕಿರಿ ಮಾಡ್ತಾಯಿದ್ದ. ಅವನಿಗೆ ಸ್ವಲ್ಪ ಪಪ್ಪಾಯ ಎಲ್ಲ ಹೆಚ್ಚಿಕೊಟ್ಟು ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿಕೊಟ್ಟು ಬಂದೆ. ಅದಾದಮೇಲೆ ಮತ್ತೆ ನಂದು ಅಡುಗೆ ರೊಟ್ಟಿನ ಸ್ಟಾರ್ಟ್ ಮಾಡಿಕೊಂಡೆ. ಇಲ್ಲಿ ಜೋಳದ ರೊಟ್ಟಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ.
ಹಾಕ್ಕೊಳ್ಳೋಕ್ಕೆ ನೀರನ್ನು ಕಾಸಿಟ್ಕೊಂಡಿದ್ದೀನಿ. ಮತ್ತು ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್ಸು. ರೊಟ್ಟಿ ಮಾಡೋದು ಅಂತಂದರೆ ಮೊದಲೇ ಎಲ್ಲ ಕ್ಲೀನ್ ಮಾಡಿಟ್ಕೋಬೇಕು. ರೊಟ್ಟಿ ಮಾಡೋದಾದಮೇಲೂ ಕೂಡ ಎಲ್ಲನೂ ಕ್ಲೀನ್ ಮಾಡ್ಕೋಬೇಕು. ರೊಟ್ಟಿ ಮಾಡೋ ಪ್ರೋಸೆಸ್ ಕೂಡ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗಿರುತ್ತೆ. ಇಲ್ಲಿ ಒಂದೊಂದೇ ರೊಟ್ಟಿ ಎಲ್ಲ ರೆಡಿ ಆಗ್ತಾಯಿದೆ. ಸೊ ಇವಾಗ ಇದೆಲ್ಲ ಮುಗಿದಾದ್ಮೇಲೆ ನಾನು ಲಂಚುಗೆ ತಟ್ಟೆನ ಎಲ್ಲ ರೆಡಿ ಮಾಡಿಬಿಡ್ತೀನಿ. ಇಲ್ಲಿ ನೋಡಿ ರೊಟ್ಟಿ ಎಲ್ಲ ಆಯಿತು. ಇವಾಗ ಫೈನಲಿ ಲಂಚ್ ಕೂಡ ರೆಡಿಯಾಗಿದೆ. ರೊಟ್ಟಿ ಮತ್ತು ಬೆಂಡೆಕಾಯಿ ಗೊಜ್ಜು ಮತ್ತು ಸ್ವಲ್ಪ ಸಾಂಬಾರು ಮತ್ತು ರೈಸು ಮತ್ತು ನಾನು ಸೈಡ್ಗೆ ಕುಕ್ಕುಂಬರ್ ಮತ್ತು ಕ್ಯಾರೆಟ್ನು ಕೂಡ ಸ್ನ್ಯಾಕ್ಸ್ ಆಗಿ ತೊಗೊಂಡಿದ್ದೀನಿ. ಇದು ನನ್ನ ಮಾರ್ನಿಂಗ್ ರೊಟೀನ್. ಅಂದರೆ ಮಾರ್ನಿಂಗ್ 10 ಗಂಟೆಯಿಂದ 1 ಗಂಟೆವರೆಗೂ ರೊಟೀನ್ ಇರುತ್ತೆ ಈ ಥರ ಡೈಲಿ. ಸೊ ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ. ಧನ್ಯವಾದಗಳು.